ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸರ್ಕಾರದ 2 ವರ್ಷದ ಸಾಧನಾ ಸಮಾವೇಶಕ್ಕೆ ಸಾಗರ ಬಿಜೆಪಿ ವ್ಯಂಗ್ಯ. ಹಾಲಪ್ಪ ಅವಧಿಯ ಅನುದಾನದ್ದೇ ಗುದ್ದಲಿ ಪೂಜೆ ನಡೆದಿದೆ. ಹೊಸ ಅನುದಾನ ತಂದಿದ್ದರೆ ದಾಖಲೆ ತೋರಿಸಿ ಎಂದ ದೇವೇಂದ್ರಪ್ಪ. ನಗರ ವ್ಯಾಪ್ತಿಯ ಅಭಿವೃದ್ಧಿಗೆ ಶಾಸಕರು ಬಿಡಿಗಾಸು ತಂದಿಲ್ಲ ಎಂದ ಗಣೇಶ್ ಪ್ರಸಾದ್. ಗೋಕಳ್ಳರನ್ನು ಹಿಡಿಯಲು ಸೂಕ್ತ ನಿರ್ದೇಶನ ನೀಡಲು ಒತ್ತಾಯಿಸಿ ನಗರಸಭಾ ಅಧ್ಯಕ್ಷರಿಗೆ ಮನವಿ. ಮತ್ತು ಬರಿಸುವ ಬ್ರೆಡ್ ತಿನ್ನಿಸಿ ಜಾನುವಾರು ಕಳವು ಎಂದ ಸಂತೋಷ್. ಗೋಕಳ್ಳರನ್ನು ಬಂಧಿಸಿ ಎಂದ ಪ್ರತಿಮಾ ಜೋಗಿ. ಸಾಗರ ಕಾಂಗ್ರೆಸ್ ಪಕ್ಷದಿಂದ ಜವಾಹರಲಾಲ್ ನೆಹರು ಪುಣ್ಯಸ್ಮರಣೆ. 3-4 ವರ್ಷದಿಂದ ಬಾರದ ಅತಿವೃಷ್ಟಿ ಮನೆಹಾನಿ ಪರಿಹಾರ. ಪ್ರತಿಭಟನೆ ಎಚ್ಚರಿಕೆ ನೀಡಿದ ದಿನೇಶ್ ಶಿರವಾಳ. ಈಗ ಸುದ್ದಿಯ ವಿವರ. ಹಿಂದಿನ ಶಾಸಕರ ಅವಧಿಯಲ್ಲಿ ಬಿಡುಗಡೆಯಾದ ಅನುದಾನದ ಕಾಮಗಾರಿ ಗುದ್ದಲಿ ಪೂಜೆ ನೆರವೇರಿಸಿದ್ದೇ ಸ್ಥಳೀಯ ಶಾಸಕರ 2 ವರ್ಷದ ಸಾಧನೆಯಾಗಿದೆ. ಕಳೆದ 2 ವರ್ಷದ ಅವಧಿಯಲ್ಲಿ ಕ್ಷೇತ್ರಕ್ಕೆ ಯಾವುದೇ ಹೊಸ ಯೋಜನೆ ಮಂಜೂರಾಗಿಲ್ಲ ಎಂದು ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ದೇವೇಂದ್ರಪ್ಪ ಯಲಕುಂದಿ ತಿಳಿಸಿದ್ದಾರೆ. ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್ ಮಾತನಾಡಿದರು. ಗೋಷ್ಠಿಯಲ್ಲಿ ನಗರಸಭಾ ಅಧ್ಯಕ್ಷೆ ಮೈತ್ರಿ ಪಾಟೀಲ್, ಸದಸ್ಯರಾದ ಮಧುರಾಜ್ ಶಿವಾನಂದ್, ಪ್ರೇಮಾ ಸಿಂಗ್, ಬಿಜೆಪಿ ಪ್ರಮುಖರಾದ ರಮೇಶ್ ಎಚ್ಎಸ್, ಸತೀಶ್ ಕೆ, ಸಂತೋಷ್ ಶೇಟ್, ಸಂತೋಷ್ ರಾಯಲ್, ಗೌತಮ್ ಕೆಎಸ್ ಇನ್ನಿತರರು ಹಾಜರಿದ್ದರು. ವಿಚಾರ ಮೊನ್ನೆ 20ನೇ ತಾರೀಕು ಕಾಂಗ್ರೆಸ್ ಸಾಧನೆಯ ಸಮಾವೇಶವನ್ನು ಮಾಡ್ತಕ್ಕಂಥ ವಿಚಾರ, ಅದರಲ್ಲಿ ಮಾಡಿದ್ರ ಬಗ್ಗೆ ನಮ್ದು ಯಾವುದೇ ತಕರಾರಿಲ್ಲ. ಆದರೆ ಮಾಡುವಾಗ ಅವ್ರ ಸಾಧನೆಯನ್ನು ಹೇಳ್ಕೊಡ್ಬೇಕು. ಅವ್ರ ಸಾಧನೆಯನ್ನ ಅದನ್ನು ನಾನು ನೋಡಿದ ನ್ಯೂಸಲ್ಲಿ GNS ನ್ಯೂಸಲ್ಲಿ ಬಂದಿದೆ 20ನೇ ತಾರೀಕು. ಅದರಲ್ಲೇನು ಅವ್ರ ಸಾಧನೆಯನ್ನು ಹೇಳಿಲ್ಲ. ನಾವು ಬೆಲೆ ಏರಿಕೆ ಮಾಡಿದ್ದು ಎಲ್ಲ ಬಿಜೆಪಿಯವರು ಅದೆಲ್ಲ ನಮ್ಮ ಮೇಲೆ ಹಾಕ್ತಿದ್ದಾರೆ ಅಂತೇಳಿ ಜಯಂತ್ ರಾಯರು ಮಾತಾಡಿದ್ದಾರೆ. ಅವರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ. ಹಿರಿಯರು ಅವರನ್ನ ನಾವು ಗೌರವದಿಂದನೇ ಕಾಣ್ತೇವೆ. ಅವ್ರು ಯಾವುದೇ ಪಕ್ಷದಲ್ಲಿರಲಿ ಗೌರವದಿಂದ ಕಾಣ್ತೀವಿ, ಹಿರಿಯರಿದ್ದಾರೆ. ಆದ್ರೆ ಯಾವುದನ್ನ ಅವ್ರು ಎಲ್ಲೋ ಈ ದೇಶದ ಹೇಳಿದಾರೋ ಏನೋ ಗೊತ್ತಿಲ್ಲ ನನಗೆ. ನನ್ನ ಮಟ್ಟಿಗೆ ನಾನು ರಾಜ್ಯದೊಂದಿಷ್ಟು ಹೇಳ್ತೇನೆ, ಯಾರು ಬೆಲೆ ಏರಿಕೆಯನ್ನ ಮಾಡಿದ್ರು ಅಂತ. ಮೊದಲು ಸ್ಟಾಂಪ್ ಪೇಪರ್ ಬೇಕಾಗಿತ್ತು. ಈ ಸ್ಟಾಂಪ್ ಪೇಪರ್ 30 ರೂಪಾಯಿ ಇತ್ತು. 20 ರೂಪಾಯಿ 10 ರೂಪಾಯಿ ಕಮಿಷನ್ ಕೊಟ್ಟರೆ 30 ರೂಪಾಯಿ ಒಂದು ಪೇಪರ್ ಸಿಕ್ತಿತ್ತು. ಅದು ಯಾಕೆ? ಶಾಲಾ ಮಕ್ಕಳಿಗೆ ಇನ್ನೊಂದು ಅಪೋಡೇಟ್ ಮಾಡ್ಕೊಳಕ್ಕೆ. ಆದ್ರೆ ಇವತ್ತು ಎಷ್ಟಾಗಿದೆ ಸ್ವಾಮಿ? ನಿಮ್ಮ ಸರ್ಕಾರ ಬಂದ್ಮೇಲೆ 110 ರೂಪಾಯಿ ಇದೆ ಸರ್. ಇದು ಬೆಲೆ ಏರಿಕೆ ಮಾಡಿದ್ದಾರೆ ನಾವ. ಆಮೇಲೆ ಜನನ ಮರಣ ಪ್ರಮಾಣ ಪತ್ರ ಅದು ಕೊಟ್ಟರೆ 10 ರೂಪಾಯಿ ಎಕ್ಸ್ಟ್ರಾ ಫ್ರೀ, ಒಂದು ಕಾಪಿ 10 ರೂಪಾಯಿ ಎಕ್ಸ್ಟ್ರಾ ಕಾಪಿ ಕೊಡ್ತಿದ್ವಿ ನಾವು. ಅವ್ರು ಬಂದ್ಮೇಲೆ 50 ರೂಪಾಯಿ ಕಾಪಿ ಮಾಡಿದ್ದಾರೆ. ಆಮೇಲೆ ರೈತರಿಗೆ ಅಕ್ರಮವಾಗಿ ಕರೆಂಟ್ ಅನ್ನ ಪಂಪ್ ಸೆಟ್ಟಿಗೆ ಎಳ್ಕೊಂಡ್ರೆ ಅದನ್ನು ನಮ್ಮ ಸರ್ಕಾರ ಇದ್ದಾಗ ಹಿಂದಾಗಿದ್ದನು ಅದು ಸಕ್ರಮ ಮಾಡ್ಕೊಳ್ತಕ್ಕಂಥ 18,000 ರೂಪಾಯಿ ಕಟ್ಟಬೇಕಾಗಿತ್ತು. ಕಟ್ಟಿದ್ರೆ ಸಕ್ರಮ ಮಾಡ್ಕೊಡ್ತಿದ್ರು. ಆದ್ರೆ ಆ ಸ್ಕೀಮನ್ನೇ ತೆಗೆದುಬಿಟ್ರಿ ಇವ್ರು ಸರ್ಕಾರ ಬಂದ್ಮೇಲೆ. ಈಗ ತಗೊಳ್ಳೋದಾದ್ರೆ ಒಬ್ಬ ರೈತ 2 ಲಕ್ಷ ರೂಪಾಯಿ ಕೊಟ್ಬೇಕು KEBಗೆ. ಅದು ಸೀನಿಯರಿಟಿ ಮೇಲೆ ಬರುತ್ತೆ. ಮತ್ತೆ ಅದು ಏನ್ ತಕ್ಷಣ ಏನು ಬರಲ್ಲ. ಇದನ್ನ ಬೆಲೆ ಏರಿಕೆ ಮಾಡಿದಾರೆ ನಾವ. ಆಮೇಲೆ ಪ್ರಕೃತಿ ವಿಕೋಪದಿಂದ ಮನೆ ಸಂಪೂರ್ಣ ಬಿದ್ದೋದ್ರೆ, ಈಗ ಆಗ್ತಾ ಇದೆ ಈ ಪ್ರಕೃತಿ ವಿಕೋಪದಿಂದ ಹಳ್ಳಿಯಲ್ಲಿ ಇನ್ನೊಂದು ಮನೆಗಳು ಬಿದ್ದೋದು ಸಂಪೂರ್ಣ ನಾಶವಾಗಿದೆ ಅಂತ ಹೇಳಿ RIVA ಅಲ್ಲಿಯ ತಹಸೀಲ್ದಾರರು ರಿಪೋರ್ಟ್ ಕೊಟ್ರೆ ಸರ್ಕಾರ ನಾವಿದ್ದಾಗ 5 ಲಕ್ಷ ರೂಪಾಯಿ ಕೊಡ್ತೀವಿ. ನೀವೆಷ್ಟು ಕೊಡ್ತೀರಿ ಸರ್? 1.25 ಲಕ್ಷ, 1,25,000 ಕೊಡ್ತಾರೆ. ಇದೆಲ್ಲ ಹೇಳ್ಬೇಕಲ್ಲ, ಇದೆಲ್ಲ ಜಯಂತರ ಗಮನಿಸ್ಬೇಕಲ್ಲ. ಮನೆ ಕರೆಂಟ್ ಕೂಡ ತಗೊಳಕ್ಕೆ, ಮೀಟರ್ ಬೋರ್ಡ್ ತಗೊಳಕ್ಕೂ ಕೂಡ ಅದು 3,000-4,000 ರೂಪಾಯಿ ಸಾಕಾಗ್ತಿತ್ತು. ಒಂದು ಕಂಬ ಹಾಕಿ ಕೊಡೋದು. ಎಷ್ಟೇ ಕಂಬ ಆಯ್ತು, ಕಂಬ ಹಾಕಿ ಕೊಡೋದು. ಈಗಿಲ್ಲ, ಕಂಬ ಹಾಕಿ ಕೊಡೋದಾದ್ರೆ 10,000-12,000 ರೂಪಾಯಿ ಆಗುತ್ತೆ ಈಗ ಕಟ್ಟಬೇಕು ಮನೆಗೆ ಮೀಟರ್ ಬೋರ್ಡ್ ಹಾಕ್ಲಿಕ್ಕೆ. ಇದನ್ನ ಜಾಸ್ತಿ ಮಾಡಿದಾರೆ ಯಾರು? ಆಮೇಲೆ ರೈತರ ಪಾಣಿ, ಈಗ ಬ್ಯಾಂಕ್ ಬೇಕೋ, ನನ್ನ ವ್ಯವಹಾರಕ್ಕೆ ಬೇಕೋ, ಒಂದು ಪಾಣಿ ತೆಗ್ಸಕ್ಕೆ ಹೋಗಿ ತಾಲೂಕು ಆಫೀಸಲ್ಲಿ ತೆಗೆದ್ರೆ ನಾವಿದ್ದಾಗ 15 ರೂಪಾಯಿ ಇತ್ತು ಸರ್. ಈಗ 25 ರೂಪಾಯಿ ಆಗಿದೆ ಪಾಣಿ ತೆಗ್ಸಿಕ್ಕೆ. ಈ ಬೆಲೆ ಜಾಸ್ತಿ ಮಾಡಿದಾರೆ ಯಾರು? ಆಮೇಲೆ ನೆಮ್ಮದಿ ಕೇಂದ್ರ ಅಂತ ಎಲ್ಲ ಹೋಬಳಿಗಳಲ್ಲಿ ಇದಾವೆ, ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ.
ಅದಕ್ಕೊಂದು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಲಿಕ್ಕೋ, ಶಾಲಾ ಮಕ್ಕಳಿಗೆ ಮಾಡಿಸ್ಲಿಕ್ಕೋ, ವಂಶವೃಕ್ಷ ನನಗೆ ಬೇಕು ಅಂದ್ರೆ ವಂಶವೃಕ್ಷ ಮಾಡಿಸ್ಲಿಕ್ಕೋ ಅರ್ಜಿ ಕೊಡೋದಾದ್ರೆ ನಮ್ಮ ಸರ್ಕಾರ ಇದ್ದಾಗ 15 ರೂಪಾಯಿ ತರಿಸ್ಕೊಳ್ತಿದ್ವಿ ಅರ್ಜಿ ಶುಲ್ಕವನ್ನ. ಈಗ 40 ರೂಪಾಯಿ ಆಗಿದೆ ಶುಲ್ಕ. ಇದನ್ನು ಜಾಸ್ತಿ ಮಾಡಿದವರು ಯಾರು? ಅದು ತಂದ ನಂತರದಲ್ಲಿ ಇನ್ನೊಬ್ಬರು ಕಲ್ಸೆ ಚಂದ್ರಪ್ಪನವರು, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ಅವರು ಕೂಡ ಹಿರಿಯರು. ಅವರು ಮಾತಾಡ್ತಾ ಬಹಳಷ್ಟು ನಾವು ಅನುದಾನವನ್ನು ತಂದಿದ್ದೇವೆ ಅಂತ ಹೇಳಿದ್ದಾರೆ. ತಂದಿದ್ರೆ ಅದನ್ನ ಸುಮ್ಮನೆ ಹೇಳೋದಲ್ಲ, ದಾಖಲೆ ಬೇಕಲ್ಲ ಸರ್. ನಾವು ಮಾತಾಡ್ಬೇಕಾದ್ರೆ, ನಮ್ಮ ಹಿರಿಯರೆಲ್ಲ ಮಾತಾಡ್ಬೇಕಾದ್ರೆ ದಾಖಲಾತಿಗಳು ಇಟ್ಕೊಂಡೇ ಬಂದಿರೋ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಅವ್ರು ಹೇಳಿದ್ದಾರೆ, ಒಂದೊಂದು ಗ್ರಾಮ ಪಂಚಾಯತಿಗೆ 35 ಗ್ರಾಮ ಪಂಚಾಯತಿ ನಮ್ಮ ಸಾಗರ ತಾಲೂಕಿನಲ್ಲಿದ್ದಾರೆ, 1 ಕೋಟಿ ರೂಪಾಯಿ ಬಂದಿದೆ ಅಂತ ಹೇಳಿದ್ದಾರೆ. ಯಾವ PDO ವಿಚಾರಿಸಿದ್ರು ಇಲ್ಲ, ಯಾವ ಗ್ರಾಮ ಪಂಚಾಯತಿ ಸದಸ್ಯನ ಕೇಳಿದ್ರು ಯಾವುದೇ ಬಂದಿಲ್ಲ ಹಣ ಅಂತ ಹೇಳ್ತಾರೆ. ತಾಲೂಕ್ ಪಂಚಾಯತಿಯಲ್ಲಿ ಕೇಳಿದ್ರು ಹಣ ಬಂದಿಲ್ಲ ಅಂತಾರೆ. ಹಣ ಬಂದಿದ್ದೇ ಆದ್ರೆ ಅದನ್ನ ನಾನು ಸ್ವಾಗತ ಮಾಡ್ತೇನೆ. ಹಣ ಬಂದಿದ್ದೇ ಆದ್ರೆ ಅದಕ್ಕೆ ದಾಖಲೆ ಕೊಡಬೇಕು, ಸುಮ್ಮನೆ ಭಾಷಣದಲ್ಲಿ ಹೇಳೋದಲ್ಲ. 1 ಕೋಟಿ ರೂಪಾಯಿ ನಗರಕ್ಕೆ ಬಂದಿದೆ ಅಂತಾರೆ, ಅದನ್ನ ನಗರದ ವಿಚಾರವನ್ನ ಗಣೇಶ್ ಪ್ರಸಾದ್ ಅವ್ರು ಹೇಳ್ತಾರೆ. ವಾರ್ಡಿಗೆ 1 ಕೋಟಿ 2 ಕೋಟಿ ಅಂತ ಏನೋ ಹೇಳಿದ್ದಾರೆ, ಅದನ್ನ ಅವ್ರು ಮಾತಾಡ್ತಾರೆ. ಮತ್ತೆ ಇನ್ನೊಬ್ರು ನಗರ ಅಧ್ಯಕ್ಷರು ದೇವೇಂದ್ರಪ್ಪನವರು ವಿಸ್ತೃತವಾಗಿ ಎಲ್ಲ ವಿಷಯಗಳನ್ನ ಪ್ರಸ್ತುತಪಡಿಸಿದ್ದಾರೆ. ವಿಶೇಷವಾಗಿ 1-2 ಸಂಗತಿಗಳನ್ನ ತಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ. ಸಾಗರದ ನಗರಸಭೆ ಸುಮಾರು ಈಗ ಕೊನೆಯ ಹಂತಕ್ಕೆ ನಾವು ಬಂದಿದ್ದೀವಿ. ಇನ್ನೊಂದು 6 ತಿಂಗಳು 5-6 ತಿಂಗಳು ನಮಗೆ ಅವಧಿ ಇದೆ. ಕಾಂಗ್ರೆಸ್ ಸರ್ಕಾರ ಬಂದು ಸುಮಾರು 2 ವರ್ಷ ಆಗಿದೆ. ಮಾನ್ಯ ಆ ಸಂದರ್ಭದಲ್ಲಿ ಶಾಸಕರಾಗಿದ್ದ ಹಾಲಪ್ಪನವರು ತಂದಿರತಕ್ಕಂಥ ನಗರೋತ್ಥಾನ ಯೋಜನೆ ಸುಮಾರು 30 ಕೋಟಿ, ವಿಶೇಷ ಅನುದಾನ ಸುಮಾರು 7 ಕೋಟಿ, ಆಮೇಲೆ ಮಾಮೂಲಾಗಿ ಬರ್ತಾ ಇರತಕ್ಕಂಥ 15th ಫೈನಾನ್ಸ್ ಅಂದ್ರೆ ಕೇಂದ್ರ ಸರ್ಕಾರದಿಂದ ಬರ್ತಾ ಇರತಕ್ಕಂಥ ಈ ಅನುದಾನ, ಈ ಜೊತೆಗೆ ಸಾಗರದ ನಗರಸಭೆಯ ಅನುದಾನ ಅಂದ್ರೆ ಜನರಲ್ ಫಂಡ್ ಏನಂತ ಇದು, ಈ 4 ಅನುದಾನಗಳಿಂದ ಇವತ್ತು ಕಾಮಗಾರಿಗಳು ಸಾಗರ ನಗರದಲ್ಲಿ ಒಂದಷ್ಟು ನಡೀತಾ ಇದ್ದಾವೆ ವಿನಃ ಕಳೆದ 2 ವರ್ಷಗಳಿಂದ, ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ವಿತ್ ಡಾಕ್ಯುಮೆಂಟ್ಸ್ ಹೇಳ್ತೇನೆ ಬೇಕಾದ್ರೆ, ಕಳೆದ 2 ವರ್ಷಗಳಿಂದ ಒಂದೇ ಒಂದು ಬಿಡಿಗಾಸು ಕೂಡ ಸಾಗರ ನಗರಸಭೆಗೆ ಅಭಿವೃದ್ಧಿಗೆ ಬಂದಿಲ್ಲ. ಮೊನ್ನೆ ಕಾಂಗ್ರೆಸ್ನ ಮುಖಂಡರುಗಳು ಯಾವ ಪುರುಷಾರ್ಥಕ್ಕೆ ಅವರು ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಆ ಸಾಧನಾ ಸಮಾವೇಶದ ಹೆಸರಿನಲ್ಲಿ ಬಿಜೆಪಿಯನ್ನ ತೆಗಳ್ತಕ್ಕಂಥ ಒಂದು ಸಮಾವೇಶವನ್ನ ಮಾಡಿದ್ದಾರೆ. ಆ ಸಮಾವೇಶದಲ್ಲಿ ಸಾಗರದ ನಗರಸಭೆಯ 31 ವಾರ್ಡ್ಗಳಿಗೆ ಪ್ರತಿ ವಾರ್ಡ್ಗೆ 1 ಕೋಟಿ ರೂಪಾಯಿಗಳನ್ನ ತಂದಿದ್ದೀವಿ, ಈ ಮಾತನ್ನ ಕಾಂಗ್ರೆಸ್ನ ಮುಖಂಡರುಗಳು ಹೇಳಿದ್ದಾರೆ. 1 ಕೋಟಿ ತಂದಿದ್ದೆ ಕ್ರಿಯಾ ಯೋಜನೆ ಆಗ್ಬೇಕಾಗಿತ್ತಲ್ವಾ? ಕ್ರಿಯಾ ಯೋಜನೆ ಆಗ್ಬೇಕು ಅಂತ ನಗರಸಭೆ ಸಾಮಾನ್ಯ ಸಭೆ ಕರಿಬೇಕು, ಸಾಮಾನ್ಯ ಸಭೆ ಸದಸ್ಯರ ಜೊತೆಗಿಟ್ಟು ಆ ಕ್ರಿಯಾ ಯೋಜನೆಯನ್ನು ಮಾಡಬೇಕು. ಕ್ರಿಯಾ ಯೋಜನೆ ಆಗಿದ್ದೆ ನಮ್ಮ ನಗರಸಭಾ ಅಧ್ಯಕ್ಷರಲ್ಲೇ ಇದ್ದಾರೆ. ನನಗನ್ಸುತ್ತೆ ಎಲ್ಲ ಅದೃಶ್ಯವಾಗಿ ಕಾಮಗಾರಿ ನಡೀತಾ ಇದೆಯೋ ಅಂತ ಹೇಳ್ತಕ್ಕಂಥ ಒಂದು ಭಯ ಸೃಷ್ಟಿಯಾಗಿದೆ. ನಮ್ಮ ವಾರ್ಡ್ಗಳಲ್ಲಿ ನಮ್ಗೆ ಗೊತ್ತಿಲ್ಲದೆ ಇದ್ದಂಗೆ ಅದೃಶ್ಯವಾಗಿ ಕಾಮಗಾರಿ ನಡೀತಾ ಇದೆಯೋ ಹೇಳ್ತಕ್ಕಂಥ ಒಂದ್ ಕಡೆ ಖುಷಿನೂ ಆಗ್ತಾ ಇದೆ ಅಲ್ಲಿ ನೋಡ್ಬೇಕು ಅದು ದೃಶ್ಯ ಕಂಡ ಮೇಲೆ. ಇದು ಸಾಗರ ನಗರಸಭೆಗೆ 2 ವರ್ಷಗಳಿಂದ ಶಾಸಕರಿಂದ ಕೊಟ್ಟಿರ್ತಕ್ಕಂಥ ಕೊಡುಗೆ. ಅವರೊಬ್ಬ ಸಾಮಾನ್ಯ ಶಾಸಕರಲ್ಲ, ಕ್ಯಾಬಿನೆಟ್ ದರ್ಜೆಯನ್ನು ಹೊಂದಿರತಕ್ಕಂಥ ಅರಣ್ಯ ಮತ್ತು ಕೈಗಾರಿಕಾ ಅಭಿವೃದ್ಧಿ ನಿಗಮವನ್ನು ಹೊಂದಿರತಕ್ಕಂಥ ಶಾಸಕರು. ಹಿಂದೆ ನಮ್ಮ ಶಾಸಕರು MSIL ಅಧ್ಯಕ್ಷರಾದವಾಗ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಅಂತ ತಂದಿದ್ರು, ಆಕ್ಸಿಜನ್ ಪ್ಲಾಂಟ್ ಇವತ್ತು ನಾವು ನೋಡ್ತಾ ಇದ್ದೀವಿ ಆಗಿದೆ, ಲಿಫ್ಟ್ ಸೌಲಭ್ಯವನ್ನು ಮಾಡಿಕೊಟ್ಟಿದ್ರು. ನಗರಸಭೆ ಕೆರೆ ಹಬ್ಬ ನಡೆಸಿದವಾಗ ಕೆಲವರೆಲ್ಲ ಹೇಳ್ತಾ ಇದ್ರು, ಹೇಳ್ತೀನಿ, ನಗರಸಭೆಯಲ್ಲಿ ಕೆರೆ ಹಬ್ಬ ನಗರಸಭೆ ದುಡ್ಡಲ್ಲಿ ನಡೆಸಿದ್ರು ಅಂತ ಹೇಳಿ. ತೆಗ್ಸ್ ನೋಡಿ, ಲೆಕ್ಕಪತ್ರದ ಸಮೇತ ಇದೆ, ಅದಕ್ಕೆ ದುಡ್ಡು ತಂದಿದ್ರು. ಜೂನಿಯರ್ ಕಾಲೇಜಿಗೆ ಲಿಫ್ಟ್ ಅನ್ನು ಮಾಡಿಸ್ಕೊಟ್ಟಿದ್ರು. ಇದು ಅವರ ನಿಗಮದ ಮೂಲಕ ಮಾಡಿಸ್ಕೊಟ್ಟಿರ್ತಕ್ಕಂಥ ಒಂದಷ್ಟು ಗ್ಲಿಮ್ಸ್ ಅನ್ನು ನಾನು ಹೇಳಿದ್ದೀನಿ. ಆದ್ರೆ ಇವರು ಒಬ್ಬ ನಿಗಮದ ಅಧ್ಯಕ್ಷರು, ಕ್ಯಾಬಿನೆಟ್ ದರ್ಜೆ ಇದೆ, ದಯಮಾಡಿ ಅವ್ರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ, ತಮ್ಮ ಅನುದಾನದ ಅಡಿಯಲ್ಲಿ ಒಂದಷ್ಟು ನಮಗೆ ನಗರಸಭೆಗೆ ಅನುದಾನವನ್ನು ಕೊಡಿಸಿ, ನಗರಸಭೆಯ ಅಭಿವೃದ್ಧಿಯನ್ನು ಮಾಡೋಣ, ನಗರದ ಅಭಿವೃದ್ಧಿಯನ್ನು ಮಾಡೋಣ ಹೇಳ್ತಕ್ಕಂಥ ಮಾತನ್ನ ಅವ್ರಿಗೆ ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಅಂದ್ರೆ ಇವತ್ತು ಕೇವಲ ಬಾಯಿ ಮಾತಿನಲ್ಲಿ ಅಭಿವೃದ್ಧಿಗಳು ನಡೆದಿದೆ, ಫ್ಲೆಕ್ಸ್ಗಳಲ್ಲಿ ಅಭಿವೃದ್ಧಿಗಳು ನಡೆದಿದೆ, ಆದ್ರೆ ವಾಸ್ತವವಾಗಿ ಅಭಿವೃದ್ಧಿ ನಡೆದಿಲ್ಲ. ಇವತ್ತೇನಾದ್ರೂ ಸಣ್ಣ ಪುಟ್ಟ ಕಾಮಗಾರಿಗಳು ನಡೀತಾ ಇದ್ರೆ ಅದು ಕೇಂದ್ರ ಸರ್ಕಾರದ
15th ಫೈನಾನ್ಸ್, ದಯಮಾಡಿ ಬರ್ಕೊಳ್ಳಿ, ಕೇಂದ್ರ ಸರ್ಕಾರದ 15th ಫೈನಾನ್ಸ್ ನ ಅನುದಾನದ ಅಡಿಯಲ್ಲಿ ನಡೀತಾ ಇದೆ. ಅದು ಹೈಮಾರ್ಕ್ಸ್ ದೀಪ ಹಾಕಿರ್ತಕ್ಕಂಥದ್ದು ಇರ್ಬೋದು, ಬೇರೆ ಬೇರೆ ಒಂದಷ್ಟು ಅಭಿವೃದ್ಧಿ ಕಾಮಗಾರಿರ್ಬೋದು. ನಗರಸಭೆಯ ಜನರಲ್ ಫಂಡ್ ನಿಂದ ಕಾಮಗಾರಿಗಳು ನಡೀತಾ ಇದ್ದಾವೆ. ಆದ್ರೆ ಅದೆಲ್ಲರಲ್ಲೂ ಕೂಡ ಉದ್ಘಾಟನೆ ಮಾತ್ರ ಮಾನ್ಯ ಶಾಸಕರು ಪ್ರಚಾರಕ್ಕಾಗಿ ಇದನ್ನು ಬಳಸ್ಕೊಳ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಪಕ್ಷದ 2 ವರ್ಷದ ಸಾಧನೆ. ನಮ್ಮ ಅಧಿಕಾರಿಗಳಿಗೂ ಕೂಡ ಸ್ವಲ್ಪ ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ. ಕೇವಲ ಆಡಳಿತ ಪಕ್ಷದವರನ್ನ, ಶಾಸಕರನ್ನ ಓಲೈಸುವನ್ನ ಬಿಟ್ಟು ದಯಮಾಡಿ ಸಂವಿಧಾನಬದ್ಧವಾಗಿ, ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ನವರು ಪದೇ ಪದೇ ಸಂವಿಧಾನ ಅಂತ ಕೂಗ್ತಾರೆ. ಸಂವಿಧಾನಬದ್ಧವಾಗಿ ನಗರಸಭೆ ಅಧ್ಯಕ್ಷರೇ ಕೊಡಬೇಕಾಗಿರ್ತಕ್ಕಂಥ ಗೌರವವನ್ನು ಕೊಟ್ಟು ತಮ್ಮ ಆಡಳಿತವನ್ನು ನಡೆಸಿ ಹೇಳ್ತಕ್ಕಂಥ ಮಾತನ್ನ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ನಗರಸಭೆ ಈ ವಿಷಯ ಅಲ್ಲದೇನೆ ಇವತ್ತೀಗಾಗಲೇ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಹೇಳಿದ್ದಾರೆ. ಅನುದಾನ ತಂದವರು ಯಾರೋ, ಅದರಿಂದ ಹೆಸರು ಮಾಡ್ತಾ ಇರೋದು ಯಾರು ಅಂತ. ವಿಶೇಷವಾಗಿ ಸಾಗರದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಇದಕ್ಕೆ ಇವತ್ತು ಹಲವಾರು ಪ್ರಕರಣಗಳನ್ನು ನಾವು ಕೊಡಬಹುದು. ಯಾಕಂದ್ರೆ ಕಾನೂನು ಮತ್ತು ಸುವ್ಯವಸ್ಥೆ ಎರಡೂ ಕೂಡ ಇವತ್ತು ಕೂಡ ಮಹೇಶ್ ಹೆಗಡೆ ಅವರು ಬರೆದಿದ್ದಾರೆ, ತುಂಬಾ ಚೆನ್ನಾಗಿ ಬರೆದಿದ್ದಾರೆ, ನೋಡಿದೀವಿ ಅದನ್ನು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ಇಡೀ ಸಾಗರದಲ್ಲಿ ದೊಡ್ಡ ಮಟ್ಟದಲ್ಲಿ ಗೋ ಕಳ್ಳಾಟ ನಡೀತಾ ಇದೆ. ನಿನ್ನೆ ದಿನ ನಮ್ಮ ಪರಿವಾರದವರು ಮನವಿಯನ್ನು ಕೂಡ ಕೊಟ್ಟರು. ಆದರೆ ಈ ಮನವಿಗಳು ಅಥವಾ ಅವರ ಒಂದು ಸಣ್ಣ ಪುಟ್ಟ ಹೋರಾಟಗಳು ಇವತ್ತು ಸರ್ಕಾರದ ಮತ್ತು ಶಾಸಕರ ಕಿವಿಗೆ ಮುಟ್ತಾ ಇದೆಯಲ್ಲ ಅಂತ ಗೊತ್ತಿಲ್ಲ. ಯಾಕೆ ಅಂದ್ರೆ ಮೊನ್ನೆ ಒಂದು ಗೋವನ್ನ ಹಿಡಿತಕ್ಕಂತ ಸಂದರ್ಭದಲ್ಲಿ ಒಂದು ವ್ಯಾನ್ ಅನ್ನ ನಮ್ಮ ಪರಿವಾರದ ಕಾರ್ಯಕರ್ತರು ಬೆನ್ನಟ್ಟಿ ಹೋದ್ರು ರಾತ್ರಿ 1:30-2 ಗಂಟೆ ಅಷ್ಟೊತ್ತಿಗೆ. ಸಾಗರ ನಗರ ವ್ಯಾಪ್ತಿಯಲ್ಲಿ ಹೆಚ್ಚುತ್ತಿರುವ ಗೋಕಳ್ಳತನ ತಡೆಗಟ್ಟಬೇಕು. ರಸ್ತೆಯಲ್ಲಿ ಮಲಗಿರುವ ಗೋವುಗಳನ್ನು ಐಷಾರಾಮಿ ವಾಹನದಲ್ಲಿ ತುಂಬಿಕೊಂಡು ಹೋಗುತ್ತಿರುವವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿ ಮಂಗಳವಾರ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ವತಿಯಿಂದ ನಗರಸಭಾ ಅಧ್ಯಕ್ಷರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಬಜರಂಗ ದಳದ ಜಿಲ್ಲಾ ಸಂಚಾಲಕ ಸಂತೋಷ್ ಶಿವಾಜಿ, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷೆ ಪ್ರತಿಮಾ ಜೋಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕೆಎಚ್ ಸುದರ್ಶನ್, ಕಿರಣ್, ಸುನಿಲ್ ರುದ್ರಪ್ಪ, ಪವನ್, ಶ್ರೀಧರ್, ರಾಘವೇಂದ್ರ, ಶ್ರೀಕರ್ ಭಟ್, ಸುದರ್ಶನ್ ಭಟ್, ಪವನ್ ಇನ್ನಿತರರು ಹಾಜರಿದ್ದರು. ಆತ್ಮೀಯರೇ, ಸಾಗರದಲ್ಲಿ ಗೋ ಕಳ್ಳತನ ಅವ್ಯಾಹತವಾಗಿ ನಡೀತಾ ಇದೆ. ಇದಕ್ಕೆ ನಾವು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ಪೊಲೀಸ್ ಇಲಾಖೆಗೆ ಪ್ರತಿ ಬಾರಿಯೂ ಮನವಿಯನ್ನು ಕೊಡ್ತಾ ಇದ್ದೇವೆ. ಆದ್ರೆ ಪೊಲೀಸ್ ಇಲಾಖೆ ತಕ್ಕಮಟ್ಟಿ ಕೆಲಸ ಮಾಡ್ತಾ ಇದೆ, ಆದ್ರೆ ಇನ್ನೂ ತಕ್ಕ ಗೋ ಕಳ್ಳರನ್ನ ಬಂಧನ ಮಾಡಿಲ್ಲ. ನಿನ್ನೆ ಸಹ ಡಿಎಸ್ಪಿ ಅವರನ್ನ ನಾವು ಭೇಟಿಯಾಗಿದ್ದೀವಿ. ಇದಕ್ಕೆ ಕೂಡಲೇ ಕ್ರಮ ಆಗಬೇಕು, ಗೋ ಕಳ್ಳರನ್ನ ಬಂಧಿಸಬೇಕು, ಹಾಗೆ ಅವರು ತರುವಂತಹ ವಾಹನಗಳನ್ನ ಸೀಸ್ ಮಾಡಬೇಕು ಅಂತ ಹೇಳಿ ನಿನ್ನೆ ಸಹ ಮನವಿ ಕೊಟ್ಟಿದ್ದೀವಿ. ಇವತ್ತು ಸಾಗರದ ನಗರಸಭೆ ಅಧ್ಯಕ್ಷರಿಗೂ ಸಹ ಮನವಿ ಮಾಡಿದ್ದೀವಿ. ಕಾರಣ ಬೀಡಾಡಿಗಳ ದನಗಳ ಸಂಖ್ಯೆ ಸಾಗರದಲ್ಲಿ ಅತಿ ಹೆಚ್ಚು ಆಗಿದೆ. ಅಪಘಾತವಾಗಿ ಗೋಗಳು ನಲ್ಲಾಡ್ತಾ ಇದ್ದಾವೆ. ಹಾಗೆ ಗೋ ಕಳ್ಳರ ಕಾಟ, ಐಷಾರಾಮಿ ಕಾರುಗಳಲ್ಲಿ ರಾತ್ರಿ ಸಮಯದಲ್ಲಿ ಬಂದು ಮಲಗಿದಂತಹ ಗೋವುಗಳಿಗೆ ಬ್ರೆಡ್ ನಲ್ಲಿ ಮತ್ತು ಬರುವಂತಹ ಔಷಧಿಯನ್ನು ನೀಡಿ ಹಿಂಸಾತ್ಮಕವಾಗಿ ಒಂದೇ ಒಂದು ವಾಹನದಲ್ಲಿ ಏನು 3 ಜನಗಳು ಕೂರುವಂತಹ ಸೀಟಲ್ಲಿ 5-6 ದನಗಳನ್ನ ತುಂಬಿ ಇವರು ಹಿಂಸಾತ್ಮಕವಾಗಿ ತಗೊಂಡೋಗಿ ಕಸಾಯಿಖಾನೆಗೆ ತಗೊಂಡೋಗ್ತಿದ್ದಾರೆ. ಹಾಗೆ ಬಕ್ರೀದ್ ಹಬ್ಬ 7ನೇ ತಾರೀಕು ಬಕ್ರೀದ್ ಹಬ್ಬ ಇದೆ. ಏನು ಗೋವಿನ ರೇಟು ಇದು ಮಂಗಳೂರು ಭಾಗದಲ್ಲಿ ತುಂಬಾ ಆಗಿದೆ ಅಂತೆ. ಆ ಕಾರಣಕ್ಕೆ ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗ್ತಾರ ಅಂತ ನಿನ್ನೆ ಒಬ್ರು ಸ್ಥಳೀಯ ಪೊಲೀಸರು ಮಾಹಿತಿ ಕೊಟ್ಟರು. ಇದನ್ನ ನಿಲ್ಲಿಸಬೇಕು. ನಗರಸಭೆಗೆ ಮನವಿ ಕೊಡೋಣ ಅಂತ ಕಾರಣ ಇಷ್ಟೇ, ಉದಾಹರಣೆ ಗೋಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅದನ್ನ ಅವ್ರ ಮನೆಯವರು ಏನ್ ಓನರ್ಗಳಿದ್ದಾರೆ, ಅವರು ಏನು ಅದು ಹಾಲು ಕೊಡಕ್ಕೆ, ಹಾಲು ಕೊಟ್ಟಾಗ ಮಾತ್ರ ಅದೇನು ಸ್ವಲ್ಪ ಒಂದು 5-6 ತಿಂಗಳು ಮಾತ್ರ ಅದನ್ನ ಒಂದು ಇಟ್ಕೋತಾರೆ. ಆಮೇಲೆ ತಗೊಂಡು ರೋಡಿಗೆ ಬಿಡ್ತಾರೆ. ಅಕಸ್ಮಾತ್ ಏನಾದ್ರು ತಗೊಂಡವ್ರ ಕಾರ್ಯಕರ್ತರು ಆ ಗೋವುಗಳನ್ನು ತಗೊಂಡೋಗಿ ಏನೋ ಕರು ಹಾಕಿದೆ ಅಥವಾ ಸಾಕಂತ ಮಹಿಳೆಗಳಿಗೆ ಕೊಟ್ಟಾಗ ಅವ್ರು ನಂತರ ಒಂದು ಜನಗಳು ಹೇಗೆ ತಗೊಂಡ್ಬಂದ್ವಿ ಅಂತ ಹೇಳಿ ಅದನ್ನ ದೌರ್ಜನ್ಯ ಮಾಡಿ ತಗೊಂಡ್ ಹೋಗ್ತಾರೆ. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಏನ್ ಹಾಲು ಕೊಡ್ತಾ ಇದೆ ಅವಾಗ ಮಾತ್ರ ನಿಮ್ಗೆ ಗೋಪ್ರೇಮ ನೆನಪಾಗುತ್ತೆ. ಇಲ್ಲ ಟೈಮಲ್ಲಿ ಬೇರೆ ಟೈಮಲ್ಲಿ ಅದನ್ನ ಬೀದಿ ಮೇಲೆ ಬಿಟ್ಬಿಡ್ತೀರಾ. ಅದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ, ಗೋವುಗಳಿಗೆ ತೊಂದರೆ ಆಗ್ತಾ ಇದೆ. ಕೆಟ್ಟಾದವಾಗ ಬಜರಂಗದವರು ನೆನಪಾಗ್ತಾರೆ. ನಾನು ಹೇಳೋದು ನಗರಸಭೆ ಎಷ್ಟು ಅದನ್ನ ಮುತುವರ್ಜಿ ವಹಿಸ್ಬೇಕು, ಹಾಗೆ ಸಾಗರದ ಜನತೆಗೂ ಕೂಡ ಮುತುವರ್ಜಿ ವಹಿಸ್ಬೇಕು. ಬರೀ ಬಜರಂಗದವರು ಇರೋದು, ಕಾರ್ಯಕರ್ತರು ಇರೋದು ಬರೀ ಗೋಸೇವೆ ಮಾಡಕ್ಕೆ ಅನ್ನೋ ಒಂದು ಎಲ್ಲರಿಗೂ ತಲೆ ಕೂತ್ಕೊಬಿಟ್ಟಿದೆ.
ಅದ್ರ ಜೊತೆಗೆ ಸಾರ್ವಜನಿಕರ ಒಂದು ಕರ್ತವ್ಯ ಏನು ಅನ್ನೋದು ಪ್ರತಿಯೊಬ್ಬರು ಗೋಗಳನ್ನ ಸಾಕಂತ ಎಲ್ಲ ಮನೆಯವರು ಕೂಡ ಇದನ್ನ ಅರ್ಥ ಮಾಡ್ಕೋಬೇಕು. ಮತ್ತೆ ಐಷಾರಾಮಿ ಕಾರುಗಳಲ್ಲಿ, ಪ್ಯಾಸೆಂಜರ್ ಕಾರುಗಳಲ್ಲಿ ಗೋಗಳನ್ನ ತುಂಬಕ್ಕೆ ಪರ್ಮಿಷನ್ ಯಾರು ಕೊಡ್ತಾ ಇದ್ದಾರೆ, ಅದನ್ನ ಖಂಡಿತವಾಗ್ಲೂ ಅದು ತುಂಬಾ ತಪ್ಪು. ಪ್ಯಾಸೆಂಜರ್ ಕೊಡುವಂತ ಗಾಡಿಗಳಲ್ಲಿ ಅದನ್ನ ಗೋಗಳನ್ನ ಹಿಂಸೆ ಮಾಡ್ಕೊಂಡು ತಿಳ್ಕೊಂಡು ಹೋಗಿ ಅದನ್ನ ಚಿಕ್ಕದಾವಾಗ ಅದನ್ನ ಸಂತೋಷ ಹೇಳಿದಾಗೆ ಅದನ್ನ ಸುತ್ತಪ್ಪ ಕೆಲಸಗಳನ್ನ ಖಂಡಿತವಾಗ್ಲೂ ನಾವು ಪೊಲೀಸರು ಬರೋದಾಗೆ ಅದನ್ನ ಸಾಗರ ಗಾಂಧಿ ಮಂದಿರದಲ್ಲಿ ಮಂಗಳವಾರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮಾಜಿ ಪ್ರಧಾನಿ ದಿವಂಗತ ಜವಾಹರ್ಲಾಲ್ ನೆಹರು ಅವರ ಪುಣ್ಯಸ್ಮರಣೆಯನ್ನು ಆಚರಿಸಲಾಯಿತು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸೆ ಚಂದ್ರಪ್ಪ, ನಗರ ಕಾಂಗ್ರೆಸ್ ಅಧ್ಯಕ್ಷ ಸುರೇಶ್ ಬಾಬು, ಪ್ರಮುಖರಾದ ಗಣಪತಿ ಮಂಡಗಲಲೆ, ಮಧುಮಾಲತಿ, ವಿಲ್ಸನ್ ಗೋನ್ಸಾಲ್ವಿಸ್, ನಾರಾಯಣಪ್ಪ, ಮಹಾಬಲ ಗೌತಿ, ಅನ್ವರ್ ಬಾಷಾ, ಆರ್ಥರ್ ಗೂಮ್ಸ್ ಇನ್ನಿತರರು ಹಾಜರಿದ್ದರು. ಕಳೆದ 3-4 ವರ್ಷಗಳಿಂದ ಗ್ರಾಮೀಣ ಭಾಗದಲ್ಲಿ ಅತಿವೃಷ್ಟಿಯಿಂದ ಮನೆ ಕಳೆದುಕೊಂಡವರಿಗೆ ಈ ತನಕ ಪರಿಹಾರ ಕೊಟ್ಟಿಲ್ಲ. ತಕ್ಷಣ ಮನೆ ಕಳೆದುಕೊಂಡವರಿಗೆ ಬಿಡುಗಡೆ ಮಾಡಬೇಕಾಗಿರುವ ಪರಿಹಾರ ಮೊತ್ತ ಬಿಡುಗಡೆ ಮಾಡಬೇಕು. ಇಲ್ಲವಾದಲ್ಲಿ ರೈತ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸುವುದು ಅನಿವಾರ್ಯವಾಗುತ್ತದೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ರವಾಳ ಎಚ್ಚರಿಸಿದ್ದಾರೆ. ಏನು 2021-22ರಿಂದ 2024-25ರವರೆಗೆ ಮಳೆ ಹಾನಿಗೆ ಒಳಗಾಗಿ ಮನೆಗಳನ್ನ ಕಳ್ಕೊಂಡು ಅದರ ಮರು ನಿರ್ಮಾಣಕ್ಕಾಗಿ NDRF SDRF ಫಂಡ್ ಒಳಗೆ ಸರ್ಕಾರ ಏನು 5 ಲಕ್ಷದ ಹಣವನ್ನು ಬಿಡುಗಡೆ ಮಾಡ್ತಾ ಇತ್ತು. ಆ ಫಲಾನುಭವಿಗಳು ಯಾರ್ಯಾರು ಆಯ್ಕೆಯಾಗಿದ್ರು ಸುಮಾರು ಇಲ್ಲಿವರೆಗೆ 500-600ಕ್ಕೂ ಹೆಚ್ಚು ಮನೆಗಳು ಬಿದ್ದೋಗಿದೆ ಸಾಗರ ತಾಲೂಕಿನ 1ರಲ್ಲಿ. ಈಗಾಗಲೇ ಹಲವಾರು ಜನರಿಗೆ ಪರಿಹಾರ ಕೂಡ ದೊರಕಿದೆ. ಆದರೆ ಕೆಲವರಿಗೆ 3 ಹಂತ ಅಂದ್ರೆ ಹಂತವಾಗಿ ಆಗಬೇಕಾಗಿರ್ತಕ್ಕಂಥ ಬಿಲ್ಲು, ಮನೆ ನಿರ್ಮಾಣದಲ್ಲಿ ಹಂತವಾಗಿ ಆಗಬೇಕಾಗಿರ್ತಕ್ಕಂಥ ಬಿಲ್ಲು 1-2 ಬಿಲ್ಲಿಗೆ ನಿಂತು ಹೋಗಿದೆ. ಪೂರ್ಣ ಪ್ರಮಾಣದ ಹಾನಿ ಒಳಗಾಗಿರ್ತಕ್ಕಂಥ ಮನೆಗಳು, ಅಧಿಕೃತವಾಗಿ ದಾಖಲೆಗಳನ್ನ ಹೊಂದಿರತಕ್ಕಂಥ ಮನೆಗಳು ಇವತ್ತು ಪೂರ್ಣ ಪ್ರಮಾಣದ ಕಾಮಗಾರಿ ಆಗಿ 2 ವರ್ಷ ಕಳೆದರೂ ಕೂಡ ಅವರಿಗೆ ಬಾಕಿ ಬರಬೇಕಾಗಿರ್ತಕ್ಕಂಥ ಪರಿಹಾರದ ಹಣ ಇನ್ನೂ ಬಂದಿಲ್ಲ. ಈ ಸಂಬಂಧ ನಮ್ಮ ಶಾಸಕರು ಮತ್ತೆ ಮಂತ್ರಿಗಳು ಕೂರಿಸ್ಕೊಂಡು ಕೇಳಿದಾಗ ಅವರಿಗೆ ಸರಿಯಾದ ಮಾಹಿತಿ ಇರಲಿಲ್ಲ. ಈ ವಿಚಾರದಲ್ಲಿ ನಾವು ಕೂಡ ಮನವಿ ಮಾಡ್ಕೊಂಡಿದ್ವಿ, ಸರ್ಕಾರ ಜೊತೆ ಮಾತಾಡ್ತೀವಿ ಅಂತ ಹೋಗಿರ್ತಕ್ಕಂಥ ನಮ್ಮ ಉಸ್ತುವಾರಿ ಮಂತ್ರಿಗಳು ಈವರೆಗೂ ವಾಪಸ್ ಬಂದಿಲ್ಲ ಆ ವಿಚಾರದಲ್ಲಿ. ಇವತ್ತು ಸುಮಾರು ಒಂದು 200 ಮನೆಗಳಿಗೆ ತಾಲೂಕಿನಲ್ಲಿ ಬರಬೇಕಾಗಿ ಬಾಕಿ ಕೊಡಬೇಕಾಗಿರ್ತಕ್ಕಂಥ ಪರಿಹಾರದ ಮೊತ್ತವನ್ನು ಬಾಕಿ ಉಳಿಸ್ಕೊಂಡಿದೆ ಸರ್ಕಾರ. ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ಶಾಸಕರಿಗೆ ಮತ್ತೆ ಸಚಿವರಿಗೆ ಮತ್ತೆ ಈ ಜಿಲ್ಲಾಧಿಕಾರಿಗೆ ಸ್ಪಷ್ಟನೆ ಕೊಡಿ, ಆದಷ್ಟು ಬೇಗ ನನಗೆ ಈ ಸ್ಪಷ್ಟನೆ ಬೇಕು. ಹಲವಾರು ಜನರ ಪರಿಸ್ಥಿತಿ ನೋಡ್ಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಅಲ್ಲಿ ನಮ್ಮ ಸಂಘಟನೆ ಕಾರ್ಯಕರ್ತರು ಇದ್ದಾರೆ, ಫಲಾನುಭವಿಗಳು, ಹಾಗೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಇದ್ದಾರೆ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ಈ ಫಲಾನುಭವಿಗಳಿದ್ದಾರೆ. ಅವರು ಈ ಪರಿಹಾರದ ಹಣವನ್ನ ನಂಬಿ ಬೇರೆ ಕಡೆ ಸಾಲ ಮಾಡಿ ಮನೆಯನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಸುಮಾರು 2 ವರ್ಷಗಳಿಂದ ಈ ಪರಿಹಾರದ ಬಾಕಿ ಹಣ ಏನು ಬರಬೇಕಾಗಿದೆ ಅದು ನಿಂತು ಹೋಗಿದೆ. ಸರ್ಕಾರದಲ್ಲಿ ಹಣ ಇಲ್ಲ ಅನ್ನೋ ಒಂದು ಉತ್ತರವನ್ನ ಸಣ್ಣ ಪುಟ್ಟ ಅಧಿಕಾರಿಗಳು ನೀಡ್ತಾ ಇದ್ದಾರೆ. ಬಟ್ ನಾವು ಅದನ್ನೆಲ್ಲ ನಂಬಲಿಕ್ಕೆ ಹೋಗೋದಿಲ್ಲ. ಈಗ ಏನಾಗಿದೆಪ್ಪ ಅಂತಂದ್ರೆ ಕೆಲವು ಅಕ್ರಮ ಕೂಡ ನಡೆದಿರ್ತಕ್ಕಂಥದ್ದು ಇತ್ತೀಚಿನ ಕೆಲವು ದಾಖಲೆಗಳನ್ನ ತೆಗೆದುಕೊಂಡಾಗ ಕಂಡು ಬರ್ತಾ ಇದೆ. ಸುಮಾರು 4 ತಿಂಗಳಿಗಿಂತ ಮುಂಚೆ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥ ಮನೆಗಳಿಗೆ ಬಾಕಿ ಹಣವನ್ನ ಕೊಡೋ ಬದಲು 4 ತಿಂಗಳು ಲೇಟಾಗಿ ನಿರ್ಮಾಣ ಆಗಿರ್ತಕ್ಕಂಥ ಮನೆಗಳಿಗೆ ಬಿಲ್ಲನ್ನು ಪಾವತಿ ಮಾಡಿರ್ತಕ್ಕಂಥದ್ದು ಕೂಡ ಕಂಡು ಬರ್ತಿದೆ. ಅಂದ್ರೆ ಎಲ್ಲೋ ಎಂಜಲ್ ಕಾಸಿನ ವಾಸನೆ ಇದರಲ್ಲಿ ಕಾಣ್ತಾ ಇದೆ. ತನಿಖೆ ಕೂಡ ಆಗಬೇಕಾಗ್ತದೆ, ಸಮಗ್ರವಾಗಿ ತನಿಖೆನೂ ಆಗಬೇಕು, ಮತ್ತೆ ಎಲ್ರಿಗೂ ಕೂಡ ಪರಿಹಾರದ ಹಣವನ್ನು ಆದಷ್ಟು ಬೇಗ ತಲುಪುವ ಹಾಗೆ ಆಗಬೇಕು. ಜಿಲ್ಲಾಧಿಕಾರಿಗಳು ಸ್ಪಷ್ಟನೆಯನ್ನು ಆದಷ್ಟು ಬೇಗ ಕೊಡಬೇಕು. ಇಲ್ಲವಾದಲ್ಲಿ ಹೋರಾಟ ಅನಿವಾರ್ಯ ಆಗ್ತದೆ. ನಾವು ಎಲ್ಲರ ವಿಳಾಸವನ್ನ ತಗೊಂಡಿದ್ದೀವಿ, ಎಲ್ರಿಗೂ ಕೂಡ ಕರೆಯನ್ನ ಕೊಡ್ತೇವೆ. ಸಾಕಷ್ಟು ಜನರಿಗೆ ಬರಲಿಲ್ಲ. ಸಾಕಷ್ಟು ಜನರಿಗೆ ಅಂತಂದ್ರೆ ಯಾವುದೇ ಇಲಾಖೆ RDPR ಇಲಾಖೆಯಲ್ಲಿ ಮಾಹಿತಿ ತೆಗೆದುಕೊಂಡಾಗ ಸುಮಾರು 511 ಜನರಿಗೆ ಈ ರೀತಿಯ, ಅದರಲ್ಲಿ ಸಾಕಷ್ಟು ಒಂದು ಅರ್ಧದಷ್ಟು ಜನರಿಗೆ ಸಂಪೂರ್ಣವಾಗಿ ಪರಿಹಾರದ ಹಣ ಬಂದಿದೆ. ಇನ್ನು ಅರ್ಧಕ್ಕಿಂತ ಹೆಚ್ಚು ಜನರಿಗೆ ಬಾಕಿ ಉಳಿದೆ. ಕಳೆದ 1 ವರ್ಷದಿಂದ ಈಚೆಗೆ ಈ ಕಳೆದ 1 ವರ್ಷ ಈ ಹಿಂದಿನ ಅವಧಿಯಲ್ಲಿ ಬಿದ್ದೋಗಿರ್ತಕ್ಕಂಥ ಸುಮಾರು 100ಕ್ಕೂ ಹೆಚ್ಚು ಮನೆಗಳಿಗೆ ಯಾವುದೇ ಪರಿಹಾರವನ್ನು ಕೊಟ್ಟಿಲ್ಲ.
ಹಾಗಾಗಿ ಶಾಸಕರು ಗಮನ ಹರಿಸಬೇಕು. ತಮ್ಮ ಅಧಿಕಾರಿಗಳ ಮುಖಾಂತರನಾದರೂ ಕೂಡ ಸರಿಯಾದ ಮಾಹಿತಿಯನ್ನು ತೆಗೆದುಕೊಂಡು ದಾಖಲೆ ಸಮೇತವಾಗಿ ನೀವು ಅದನ್ನ ಕೊಡಬೇಕಾಗ್ತದೆ, ನಮಗೆ ಸ್ಪಷ್ಟನೆಯನ್ನು ಕೊಡಬೇಕಾಗ್ತದೆ. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.